ಸರ್ಕಾರದಿಂದ ಅಭಿವೃದ್ಧಿ ಕಾರ್ಯಕ್ಕೆ ಹೆಚ್ಚಿನ ಗಮನ ನೀಡಿ ವಿಶೇಷವಾಗಿ 50 ಕೋಟಿ ರೂಪಾಯಿ ಅನುದಾನದಲ್ಲಿ 37.5 ಕೋಟಿ ಲೋಕೋಪಯೋಗಿ ಮತ್ತು 12.5 ಕೋಟಿ ಜಿಲ್ಲಾ ಪಂಚಾಯತ್ನಲ್ಲಿ ಬರುವ ರಸ್ತೆಗಳ ಕಾಮಗಾರಿ ಹಾಗೂ 2 ಸಮುದಾಯ ಭವನಗಳ ನಿರ್ಮಾಣಕ್ಕೆ ಬಳಸಲಾಗಿದೆ ಅಂತ ಶಾಸಕ ರಾಜು ಕಾಗೆ ಅವರು ಹೇಳಿದ್ದಾರೆ. ಬುಧವಾರ 1,40 ಲಕ್ಷ ರೂಪಾಯಿಯ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಇನ್ನು ತಾಲೂಕಿನ 6 ಹಳ್ಳಿಗಳಲ್ಲಿ 26 ಕೋಟಿ ರೂಪಾಯಿ ಅನುದಾನದಲ್ಲಿ ಕೆರೆ ತುಂಬುವ ಯೋಜನೆ ಇದ್ದು ಶೀಘ್ರದಲ್ಲಿ ಕೆಲಸ ಪ್ರಾರಂಭಿಸಲಾಗುವುದು ಎಂದರು. ಇನ್ನು ಈ ಸಮಯದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಮಹಾಂತೇಶ್ ಕೌಲಾಪುರ, ಗುತ್ತಿಗೆದಾರ ಅಲ್ತಾಫ್ ನದಾಫ್ ಮತ್ತು ಸಮೀವುಲ್ಲಾ ಬಾರಿಗರ್ ಸೇರಿದಂತೆ ಲ್ಯಾಂಡ್ ಆರ್ಮಿ ಇಲಾಖೆಯ ಸಂತೋಷ್, ಅರಣ್ಯ ಇಲಾಖೆಯ ರೇಂಜ್ ಆಫೀಸರ್ ರಮೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರೈಲ್ವೆ ಸ್ಟೇಷನ್ ಹಿಡಿದ ಕೂಡ್ಚಿ ರೋಡ್ ಮಠ, ಭಗತ್ ಸಿಂಗ್ ಸರ್ಕಲ್ ಮಠ, ಅದು 40 ಲಕ್ಷದ ರಸ್ತೆ ಮತ್ತು ಮಂಗಸುಳಿ ಹಳೆ ರಸ್ತೆ ಅಂದ್ರೆ ಸೀಮಿ ಲಕ್ಷ್ಮಿ ಗುಡಿಯಿಂದ ಮಂಗಸುಳಿವರೆಗೆ ಈಗ 40 ಲಕ್ಷದ ರಸ್ತೆ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಮತ್ತೆ ನಾವು ಬೇರೆ ಬೇರೆ ಅನುದಾನದಲ್ಲಿ ಮತ್ತೆ ಕೊಟ್ಟಿದ್ದೀವಿ. ಅದು ಪೂರ್ತಿ ಮಂಗಸುಳಿ ಸೀಮಿ ರಸ್ತೆಯಿಂದ ಇಲ್ಲಿ DCS ರಸ್ತೆ ಅಂದರೆ ಈ ಮುಖ್ಯ ರಸ್ತೆವರೆಗೆ ಅದನ್ನು ರಸ್ತೆಯದ್ದು ಮಾಡುವಂಥದ್ದು. ಆಮೇಲೆ ಇವತ್ತಿನ ದಿವಸ ಇಲ್ಲಿ 60 ಲಕ್ಷ ರೂಪಾಯಿದ ಈ ನಮ್ಮ ಲ್ಯಾಂಡ್ ಆರ್ಮಿ ಅವರಿಗೆ ಕೊಟ್ಟದ್ದು. ಇದು ಫಾರೆಸ್ಟ್ದಲ್ಲಿ ಬರುವಂಥ ಈ ಒಂದು ಜಮೀನಿನಲ್ಲಿ ಕೆರೆ ಸುಧಾರಣೆ ಮಾಡಿ ಇಲ್ಲಿ ಪ್ರವಾಸಿಗರಿಗೆ ಅನುಕೂಲ ಆಗೋ ಥರ ಒಂದು ಸುಂದರ ದೇವಿ ವನವನ್ನು ನಿರ್ಮಾಣ ಮಾಡಲಿಕ್ಕೆ ನಿಜವಾಗಿ ಅದು 1 ಕೋಟಿ ರೂಪಾಯಿದಿಂದ ಈಗ ನಮಗೆ 60 ಲಕ್ಷ ರೂಪಾಯಿದ ಅಪ್ರೂವಲ್ ಕೊಟ್ಟಿದ್ದಾರೆ. ಇನ್ನೂ 40 ಲಕ್ಷ ರೂಪಾಯಿ ಇದನ್ನು ಮುಗಿಸಿದ್ರೆ ಅದನ್ನು ತೆಗೆದುಕೊಂಡು ಒಟ್ಟು 1 ಕೋಟಿ ರೂಪಾಯಿದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ನಮಗೆ 50 ಕೋಟಿ ರೂಪಾಯಿ ನಮಗೆ ವಿಶೇಷ ಅನುದಾನವನ್ನು ಕೊಟ್ಟಿರೋದ್ರಿಂದ 37.5 ಕೋಟಿ PWD ವರ್ಕ್ಗಳು, 12.5 ಕೋಟಿ ಜಿಲ್ಲಾ ಪಂಚಾಯತಿ ರಸ್ತೆಗಳು, ZP ರಸ್ತೆಗಳನ್ನ ಅವು ಹಾಕಿದ್ದೀವಿ. ಅವು ಒಂದು 20 ಲಕ್ಷ, 30 ಲಕ್ಷ, 40 ಲಕ್ಷ ಹಿಂಗೆ ತೊಗೊಂಡಿದ್ದೀವಿ. 2 ಸಮುದಾಯ ಭವನವನ್ನು ತೊಗೊಂಡಿದ್ದೀವಿ. ಅದರಲ್ಲಿ ಒಂದು ಮದಬಾವಿಯಲ್ಲಿ ಲಿಂಗಾಯತ್ ಸಮಾಜದ ಸಮುದಾಯ ಭವನ, ಒಂದು ಜೈನ್ ಸಮಾಜದ ಸಮುದಾಯ ಭವನ ಕಲ್ಲಾಳದಲ್ಲಿ. ಇದೊಂದು ಯೋಜನೆ ಕಾಗವಾಡದಿಂದ 6 ಹಳ್ಳಿಗಳು, ಕಾಗವಾಡ, ಸೇಡಬಾಳ್, ಲೋಕೂರ್, ಮಂಗಸುಳಿ, ಹಿಂಗೆ 6 ಕೆರೆಗಳನ್ನು ತುಂಬುವಂಥದ್ದು 26 ಕೋಟಿ. ಅದನ್ನು ಸಹಿತ ಟೆಂಡರ್ ಆಗಿದೆ. ಅದಕ್ಕೂ ವರ್ಕ್ ಆರ್ಡ್ರನ್ನು ಕೊಟ್ಟಿದ್ದಾರೆ. ಅದು ಒಂದು ಕೆಲವೇ ದಿನಗಳಲ್ಲಿ ಅದು ಕಾಮಗಾರಿಗೆ ಚಾಲನೆಯನ್ನು ಕೊಡ್ತೀವಿ. ಇವತ್ತು ಕೆರೆ ತುಂಬಿ ಯೋಜನೆ ಆಗಲಿ, ಆಮೇಲೆ